ಇನ್ನು ಮನಿ ಡಬ್ಲಿಂಗ್ ಆಸೆಗೆ ಬೀಳೋ ಮುನ್ನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಆರಂಭದಲ್ಲಿ ಲಾಭದ ಆಸೆ ತೋರಿಸಿ ಕೊನೆಗೆ ವಂಚಿಸ್ತಾರೆ. ಅಂಥದ್ದೇ ಒಂದು ಘಟನೆ ಕಲಬುರಗಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಶೇರ್ ಮಾರ್ಕೆಟ್ನಲ್ಲಿ ಹಣ ದ್ವಿಗುಣ ಆಗುತ್ತೆ ಅಂತ ಹೇಳಿ ವಂಚನೆ ಮಾಡಿದ್ದಾರೆ. 30 ಕೋಟಿಗೂ ಅಧಿಕ ರೂಪಾಯಿ ವಂಚನೆ ಮಾಡಿದ್ದಾರೆ ದಂಪತಿ. 30 ಕೋಟಿ ನಾಮ ಹಾಕಿರೋದು ಉತ್ಕರ್ಷ ಮತ್ತು ಸಾವಿತ್ರಿ ದಂಪತಿ. ವಂಚನೆ ಮಾಡಿ ಪರಾರಿಯಾಗಿದ್ದಾರೆ ಈ ದಂಪತಿ. ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿ ನಡೆಸ್ತಾ ಇತ್ತು ಈ ದಂಪತಿ. ಕಲಬುರಗಿಯಲ್ಲಿ BL ಕಾಂಪ್ಲೆಕ್ಸ್ ನಲ್ಲಿ ಟ್ರೇಡಿಂಗ್ ಕಂಪನಿ ನಡೆಸ್ತಾ ಇದ್ರು. 2 ವರ್ಷಗಳಿಂದ ಷೇರುದಾರರಿಗೆ ಲಾಭ ಕೊಟ್ಟಿದ್ದಾರೆ. ಬರೋಬ್ಬರಿ 500ಕ್ಕೂ ಅಧಿಕ ಜನರಿಗೆ ವಂಚಿಸಿ ಈಗ ಪರಾರಿಯಾಗಿದೆ. ಒಬ್ಬರಿಂದ 25 ಲಕ್ಷ ರೂಪಾಯಿ 1 ಕೋಟಿವರೆಗೂ ಕೂಡ ಹೂಡಿಕೆ ಮಾಡಿಸಿದ್ದಾರೆ. ಆ ವಂಚಕ ದಂಪತಿಯನ್ನ ಪತ್ತೆ ಹಚ್ಚೋದಕ್ಕಾಗಿ ಈಗ ಪೊಲೀಸರು ಜಾಲ ಬೀಸಿದ್ದಾರೆ. ಒಟ್ಟು 30 ಕೋಟಿಗೂ ಅಧಿಕ ಹಣದ ವಂಚನೆಯಾಗಿದೆ. ಶೇರ್ ಮಾರ್ಕೆಟ್ನಲ್ಲಿ ಹಣ ದ್ವಿಗುಣ ಆಗುತ್ತೆ ಅಂತ ಹೇಳಿ ವಂಚಿಸಿದಂತಹ ದಂಪತಿ ಇವರೇ, ಉತ್ಕರ್ಷ ಮತ್ತು ಸಾವಿತ್ರಿ. ಆರಂಭದಲ್ಲಿ ಲಾಭದ ಆಸೆ ತೋರಿಸ್ತಾರೆ. ಮನಿ ಡಬ್ಲಿಂಗ್ ದೋಖ ಆಗಿದೆ. ಇಬ್ಬರು ಪರಾರಿಯಾದ್ರೆ ಒಬ್ಬರು ಅರೆಸ್ಟ್. ಉತ್ಕರ್ಷ ಮತ್ತು ಸಾವಿತ್ರಿ ಪರಾರಿಯಾಗಿದ್ದಾರೆ. ಇನ್ನೋರ್ವ ವಂಚಕಿ ಸುಧಾ ಅನ್ನೋರು ಅರೆಸ್ಟ್ ಆಗಿದ್ದಾರೆ. ಕಲಬುರಗಿಯಲ್ಲಿ BL ಕಾಂಪ್ಲೆಕ್ಸ್ ನಲ್ಲಿ ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿಯನ್ನು ನಡೆಸ್ತಾ ಇದ್ರು. 2 ವರ್ಷಗಳಿಂದ ಷೇರುದಾರರಿಗೆ ಲಾಭ ಕೊಟ್ಟಿದ್ದಾರೆ. ಆ ನಂತರ ವಂಚಿಸಿ ಪರಾರಿಯಾಗಿದ್ದಾರೆ. ಈ ಡೀಟೇಲ್ಸ್ ಕೂಡ ಪಡೆಯುತ್ತಾ ನಮ್ಮ ರಿಪೋರ್ಟರ್ ಶರಣಯ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಮನಿ ಡಬ್ಲಿಂಗ್ ಮಾಡುವಂಥದ್ದು, ಆಸೆ ತೋರಿಸಿ ದೋಖಾ ಮಾಡುವಂತಹ ಹಲವು ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ಶೇರ್ ಮಾರ್ಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಂಪತಿ ಯಾವ ರೀತಿಯಲ್ಲಿ ವಂಚಿಸಿದ್ರು, ಎಷ್ಟು ಜನರಿಗೆ ವಂಚನೆಯಾಗಿದೆ, ಹೇಗೆ ಪ್ರಕರಣ ಬೆಳಕಿಗೆ ಬಂತು ಅಂತ? ಹೌದು ಪ್ರತಿಮಾ, ಎಲ್ಲಿವರೆಗೂ ಮೋಸ ಹೋಗೋರಿರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರಿರ್ತಾರೆ ಅನ್ನುವಂತಹ ಮಾತಿದೆ. ಅದಕ್ಕೆ ಒಂದು ಜೀವಂತ ಉದಾಹರಣೆ ಅಂದ್ರೆ ಕಲಬುರಗಿಯ ಈ ಬಹುಕೋಟಿ ವಂಚನೆಯ ಪ್ರಕರಣ. ಇವರು ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಮಾಹಿತಿಯನ್ನ ಕಲಿಸ್ಕೊಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಒಂದು ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಅನ್ನುವಂತಹ ಕಂಪನಿಯನ್ನ ಶುರು ಮಾಡ್ತಾರೆ. ಕಲಬುರಗಿ ನಗರದ ನೆಹರು ಗಂಜ್ ಬಳಿಯ ಗಾಂಧಿನಗರದಲ್ಲಿ ಇವ್ರದೊಂದು ಕಾಂಪ್ಲೆಕ್ಸ್ ನಲ್ಲಿ ದೊಡ್ಡದಾದಂತಹ ವಿಶಾಲವಾದಂತಹ ಕಂಪನಿ. ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟೊಂದು ವೆಲ್ ಫರ್ನಿಚರು ಮತ್ತೆ ಪ್ರತಿಯೊಂದು ಕೂಡ ಅತ್ಯಂತ ವೆಲ್ಡ್ ಆಗಿ ಸುಸಜ್ಜಿತವಾಗಿ ರೂಪುಗೊಂಡಿರುವಂತಹ ಕಂಪನಿ ಅದು. ಅಲ್ಲಿ HR ಆಗಿ ಮತ್ತೆ ಬೇರೆ ಬೇರೆ ಸಿಬ್ಬಂದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಶೇರ್ ಮಾರ್ಕೆಟ್ ನಲ್ಲಿ ಹಣ ಹುಡ್ರಿ ನಿಮ್ಗೆ ಡಬಲ್ ಮಾಡ್ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಆರಂಭದಲ್ಲಿ ಕೆಲವೊಬ್ಬರಿಗೆ ನಂಬಿಸ್ಕೊತ ಬರ್ತಾ ಇರ್ತಾರೆ. ಒಬ್ಬರಿಂದ ಒಬ್ಬರಿಗೆ ಇದು ವಿಸ್ತಾರವಾಗಿ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಇವರು 1 ಲಕ್ಷ ಕೊಟ್ರೆ 10,000 ರೂಪಾಯಿ ಪ್ರತಿ ತಿಂಗಳು ಇವರಿಗೆ ಆ ಸೇರನ್ನ ಲಾಭಾಂಶದ ರೂಪದಲ್ಲಿ ವಾಪಸ್ ಕೊಡ್ಕೊಂಡು ಬಂದಿದ್ದಾರೆ. ಯಾವಾಗ ಇವರ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಯ್ತು, ವಿಸ್ತಾರವಾಯ್ತು, ಇವರ ವ್ಯಾಪ್ತಿ ವಿಸ್ತಾರ ಆಯ್ತು, ಕೋಟಿಗಟ್ಟಲೆ ಹಣ ಬರಕ್ ಶುರುವಾಯ್ತು. ಅವರು ಆರಂಭದಲ್ಲಿ ಕೊಡ್ತಾ ಇರುವಂತದ್ದನ್ನ ಒಂದೂವರೆ ವರ್ಷದ ನಂತರ ಕೊಡೋದಕ್ಕೆ ಸ್ಟಾಪ್ ಮಾಡ್ತಾರೆ. ಅದಾದ ನಂತರ 6 ತಿಂಗಳವರೆಗೂ ಕೂಡ ಹಣ ಕೊಟ್ಟವರು ಅದನ್ನ ಮರಳಿ ಪಡೆಯುವುದಕ್ಕಾಗಿ ಸಾಕಷ್ಟು ಪ್ರಯತ್ನ ನಡೆತಾರೆ. 6-7 ತಿಂಗಳು ಆಯ್ತು, ಇವರಿಗೆ ಲಾಭನೂ ಬರೋದಿಲ್ಲ, ಅಸಲು ಬರೋದಿಲ್ಲ. ಒಬ್ಬಿಬ್ರಲ್ಲ 500ಕ್ಕೂ ಹೆಚ್ಚು ಜನರು ಈ ರೀತಿ ಮೋಸವಾಗಿರುವಂತದ್ದು. ಕೋಟ್ಯಾಂತರ ರೂಪಾಯಿ ಅವರು ಪಂಗನಾಮ ಹಾಕಿರುವಂತದ್ದು. ಉತ್ಕರ್ಷ ವರ್ಧಮಾನೆ ಮತ್ತು ಸಾವಿತ್ರಿ ವರ್ಧಮಾನೆ ಅನ್ನುವಂತಹ ದಂಪತಿಗಳು ಪ್ರತಿಮಾ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವ್ರು. ಇವರೇ ಈ ಕಂಪನಿಯ ಮಾಲೀಕರು ಅಂತ ಹೇಳ್ಕೊಂಡು ಬಂದಿರುವಂತವ್ರು. 500ಕ್ಕೂ ಹೆಚ್ಚು ಕಲಬುರಗಿಯ ಜನರಿಗೆ ಚಳ್ಳಿ ಹಣ್ಣು ತಿನ್ನಿಸಿ ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಮಾಡಿ ಅಬ್ಸ್ಕಾಂಡ್ ಆಗಿದ್ದಾರೆ ಇವರು ಉತ್ಕರ್ಷ ವರ್ಧಮಾನೆ ಮತ್ತು ಸಾವಿತ್ರಿ ವರ್ಧಮಾನೆ. ಕಳೆದ 2-3 ದಿನಗಳವರೆಗೂ ಕೂಡ ಅದೇ ಕಂಪನಿನಲ್ಲಿ ಕಲಬುರಗಿ ನಗರದಲ್ಲಿ ಅವರು ವಾಸವಾಗಿದ್ರು. ಆದ್ರೆ ಯಾವಾಗ ಜನ ಹಣ ನಮಗೆ ಮರಳಿ ಬರ್ತಾ ಇಲ್ಲ ಅನ್ನುವಂಥದ್ದು ಎಷ್ಟೇ ಪೀಡಿಸಿದ್ರು ಕೂಡ ಅಥವಾ ಅವರನ್ನ ಮನವರಿಕೆ ಮಾಡಿದ್ರು ಕೂಡ ಹಣ ವಾಪಸ್ ಬರದೇ ಇದ್ದಾಗ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುವುದಕ್ಕೆ ಯಾವಾಗ ಮುಂದಾದ್ರು, ಇವರು ಪೊಲೀಸ್ ಠಾಣೆ ಯಾವಾಗ ಮೆಟ್ಟಿಲು ಹತ್ತಿದ್ರು, ತಕ್ಷಣಕ್ಕೆ ಈ ಉತ್ಕರ್ಷ ವರ್ಧಮಾನೆ ಮತ್ತು ಸಾವಿತ್ರಿ ವರ್ಧಮಾನೆ ವಂಚಕ ದಂಪತಿಗಳು ಕಲಬುರಗಿಯಿಂದ ಕಾಲ್ಕಿತ್ತಿದ್ದಾರೆ, ಅಬ್ಸ್ಕಾಂಡ್ ಹೋಗಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಇವರ ಕಂಪನಿಯ HR ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತವರು ಸುಧಾ ಠಾಕೂರ್ ಅಂತ. ಇವರನ್ನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವಾಗ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಯಿತು, ಈ ರೀತಿ ನನಗೂ ವಂಚನೆ ಆಗಿದೆ ಅಂತ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 30 ಕೋಟಿಗೂ ಹೆಚ್ಚು ವಂಚನೆ ಆಗಿದೆ. ಆದ್ರೆ ಈ ಸಂಖ್ಯೆ, ಈ ಅಮೌಂಟ್ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಲಬುರಗಿಯ ರೋಜಾ ಪೊಲೀಸರು ಈ ದಂಪತಿಗಳ ಬೇಟೆಗೆ ಬಲೆ ಬೀಸಿದ್ದಾರೆ. ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.